ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇವತ್ತಿನ ಕರಿಗಮಣಿ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಇಲ್ಲಿ ಕರ್ಣ ಬ್ಲ್ಯಾಕ್ ರೋಸ್ನ ಹುಡ್ಕಲು ಹೊರಟಿರ್ತಾನೆ. ಇಲ್ಲಿ ಭರತ ಕರ್ಣಂಗೆ ಫೋನ್ ಮಾಡ್ತಾನೆ. ಅಣ್ಣ ನೀನು ಎಲ್ಲಿದ್ಯಾ, ನೀನು ಬ್ಲ್ಯಾಕ್ ರೋಸ್ ಸಿಕ್ಕಿದ್ರೆ ಅದು ಯಾರು ಅಂತ ನೋಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಕರ್ಣ ಇನ್ನೂ ನಂಗೆ ಸಿಕ್ಕಿಲ್ಲ, ಯಾರು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಾನೆ. ಸಾಹಿತ್ಯ ಅಷ್ಟೆಲ್ಲ ಅಣ್ಣನ ಫೋನ್ ಸಿಕ್ತು, ಅಣ್ಣಂಗೆ ಕೇಳ್ತಾ ಇದ್ದೀನಿ ನೋಡಿ, ಅದಕ್ಕೆ ಇನ್ನೂ ಅಣ್ಣಂಗೆ ಸಿಕ್ಕಿಲ್ಲಂತೆ ಅಂತ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಕೇಳ್ತಾಳೆ, ಹುಡುಕಿ ಕರ್ಣ ಅದು ಯಾರು ಅಂತ ಬೇಗ ತಿಳ್ಕೊಳ್ಳಿ ಅಂತ ಹೇಳಿದಾಗ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ ಸಾಹಿತ್ಯ. ಆದರೆ ನಟ ಬಂದು ಒಂದು ಎನ್ವಲಪ್ ಕೊಟ್ಟ, ಆ ಎನ್ವಲಪಲ್ಲಿ ಮೇ ಬಿ ಅದು ಬ್ಲ್ಯಾಕ್ ರೋಸ್ ಯಾರು ಅನ್ನೋ ಡೀಟೇಲ್ಸ್ ಇದೆ ಅಂತ ಅನಿಸುತ್ತೆ. ನಟ ಅವನೇನೋ ಆಟ ಆಡ್ತಿದ್ದೇನೆ ಅಂದ್ಕೊಂಡು ನಾನು ಕೊಟ್ಟಿದ್ದ ಎನ್ವಲಪ್ನ ನಾನು ಬಿಸಾಕ್ಬಿಟ್ಟೆ ಅಂತ ಸಾಹಿತ್ಯ ಹೇಳ್ತಾಳೆ. ಸಾಹಿತ್ಯದಲ್ಲಿ ಬ್ಲ್ಯಾಕ್ ರೋಸ್ ಬಗ್ಗೆ ಡೀಟೇಲ್ಸ್ ಇದೆ, ದಯವಿಟ್ಟು ಎನ್ವಲಪ್ನ ಹುಡುಕಿ ಅಂತಾನೆ. ಆ ಎನ್ವಲಪ್ ನಾನು ಆವಾಗಲೇ ಬೆಳಗ್ಗೆನೇ ಬಿಸಾಕ್ಬಿಟ್ಟೆ ಅವ್ನು ಬಂದಾಗ ಅಂತ ಹೇಳ್ತಾನೆ. ಅದಕ್ಕೆ ಸಾಹಿತ್ಯ ಹಿಂಗೆ ಹೇಳ್ತಾನೆ, ದಯವಿಟ್ಟು ಎನ್ವಲಪ್ನ ಎಲ್ಲಿ ಬಿಸಾಕೋದು ಅಲ್ಲಿ ಹೋಗಿ ಹುಡುಕಿ, ಈಗಲೇ ಅದನ್ನು ಹುಡುಕಿ ಅಂತ ಕಾರಣ ಹೇಳ್ತಾನೆ. ಸರಿ ಆಯ್ತು, ಈಗಲೇ ಹೋಗಿ ಹುಡ್ಕೋಣ ಬನ್ನಿ ಭರತ್ ಅಂತ ಹೇಳಿ ಭರತನ ಜೊತೆ ಹೋಗಿ ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ಕರ್ಣ ಕೇಳ್ತಾನೆ ಇರ್ತಾನೆ, ಸಿಕ್ತಾ ಅಂತ. ಅಲ್ಲಿದೆ ನೋಡಿ, ಅಲ್ಲಿ ಸಿಕ್ತು ಅಂತ ಹೇಳಿ ಎನ್ವಲಪ್ನ ಓಪನ್ ಮಾಡಿ ನೋಡ್ತೀವಿ. ಎನ್ವಲಪ್ಪಲ್ಲಿ ಏನೂ ಇರಲ್ಲ, ಖಾಲಿ ಎನ್ವಲಪ್ ಇರುತ್ತೆ. ಸಾಹಿತ್ಯ ಹೇಳ್ತಾಳೆ, ಇಲ್ಲ ಕರ್ಣ ಇದರಲ್ಲಿ ಏನೂ ಇಲ್ಲ, ಖಾಲಿ ಎನ್ವಲಪ್ ಇದೆ ಅಂತ. ಇಲ್ಲ ಸಾಹಿತ್ಯ, ಸರಿಯಾಗಿ ಹುಡುಕಿ, ಅಲ್ಲೇ ಎಲ್ಲರೂ ಬಿದ್ದಿರುತ್ತೆ, ಇನ್ನೊಂದು ಸಲ ನೋಡಿ ಅಂತ ಹೇಳ್ತಾನೆ. ಇಲ್ಲ ಸಾಹಿತ್ಯ ಹೇಳಿದಾಗ ಸಾಹಿತ್ಯ, ಇಲ್ಲ ಕರ್ಣ ಅದಲ್ಲಿ ಏನೂ ಇಲ್ಲ, ಅದಲ್ಲಿ ಖಾಲಿ ಎನ್ವಲಪ್ ಇದೆ ಅಂತ ಹೇಳ್ತಾಳೆ. ಆವಾಗ ಹಿಂದೆಗಡೆಯಿಂದ ಆಲ್ರೆಡಿ ಕರ್ಣನ ಮಾವ ಅದನ್ನು ಕೇಳಿಸ್ಕೊಂಡು ಹೋಗಿ ಆಲ್ರೆಡಿ ಅದರಲ್ಲಿ ಇದ್ದಿದ್ದು ಎನ್ವಲಪಲ್ಲಿ ಇದ್ದಿದ್ದು ಫೋಟೋಗಳನ್ನ ತೊಗೊಂಡು ಖಾಲಿ ಎನ್ವಲಪ್ನ ಅಲ್ಲೇ ಬಿಸಾಕಿ ಹೋಗಿರ್ತಾನೆ. ಇವನಿಗೆ ಅವ್ರ ಸಾಹಿತ್ಯ ಕರ್ಣನ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆಯಿಂದ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾನೆ. ಅವಳು ಸಾಹಿತ್ಯ ಬಂದು ಅದನ್ನು ಹುಡುಕೋ ಅಷ್ಟರಲ್ಲಿ ಇವನು ಬಂದು ಅದನ್ನು ಹುಡುಕಿ ಅದಲ್ಲಿರೋ ಫೋಟೋನ ತೊಗೊಂಡಿರ್ತಾನೆ. ಇದನ್ನು ಅವನು ಬೇಕಂತಲೇ ಹಿಂದೆ ನಿಂತ್ಕೊಂಡು ನೋಡ್ಕೊಂಡು ಮಾಡಿರ್ತಾನೆ. ಇಲ್ಲಿ ಕರ್ಣ ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ನಾನು ಇದೇ ರೆಡ್ ಎನ್ವಲಪ್ ಎಲ್ಲೋ ನೋಡಿದ್ನಲ್ಲ ಬೆಳಗ್ಗೆಯಿಂದ ಅಂತ ಕರ್ಣ ಯೋಚನೆ ಮಾಡ್ತಾನೆ. ಆವಾಗ ಅವ್ನು ಹಂಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಬೆಳಗ್ಗೆ ನಟ ಫಸ್ಟ್ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದವನು ಅಲ್ಲಿ ತಾನೇ ನಂಗೆ ಕಾಣಿಸಿದ್ದು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಆಯಿಗೆ ಎಚ್ಚರಿಕೆ ಆಗ್ತಾ ಇರುತ್ತೆ. ಕರ್ಣಂಗೆ ಆ ಎನ್ವಲಪ್, ರೆಡ್ ಕಲರ್ ಎನ್ವಲಪ್ನ ಹಿಂದೆಗಡೆ ಬಿಸಾಕ್ದೆ ಅಲ್ಲ ಅಂತ ನೋಡ್ತಾನೆ. ಆ ಎನ್ವಲಪ್ನ ತೊಗೊಂಡು ಕಾರಿಂದ ಆಚೆ ಇಳಿತಾನೆ. ಅಷ್ಟರಲ್ಲೊಂದು ತಲೆಗೆ ಹೊಡೆಯೋದಕ್ಕೆ ಬ್ಲ್ಯಾಕ್ ರೋಸ್ ರೆಡಿ ಇರ್ತಾಳೆ. ಬ್ಲ್ಯಾಕ್ ರೋಸ್ ಗಾಡಿ ಓಡಿಸ್ಕೊಂಡು ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಗೇರ್ ಹಾಕಿ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗುತ್ತೆ. ಬ್ಲ್ಯಾಕ್ ರೋಸ್ ಎಂಟ್ರಿ ಆಗಬೇಕಾದ್ರೆ ಫುಲ್ ಸೌಂಡ್ ಕೊಟ್ಟು ಬ್ಲ್ಯಾಕ್ ರೋಸ್ ಫುಲ್ ಸೂಪರಾಗಿ ಎಂಟ್ರಿ ಕೊಡ್ತಾರೆ. ಆ ಬ್ಲ್ಯಾಕ್ ರೋಸ್ ಏನು ಮಾಡ್ತಾನೆ, ಹಿಂದೆಯಿಂದ ಬಂದು ಕರ್ಣನ ತಲೆಗೆ ರಾಡಿನಿಂದ ಹೊಡಿತಾಳೆ. ಆಗ ಎನ್ವಲಪ್ ಕೆಳಗೆ ಬೀಳುತ್ತೆ. ಕರ್ಣ ಎನ್ವಲಪ್ ಇರೋದನ್ನು ನೋಡೋಕ್ಕೆ ಆಗಲ್ಲ. ಇಲ್ಲಿ ಕರ್ಣನ ಮಾವ ಎನ್ವಲಪ್ ಒಳಗಡೆ ಸಾಹಿತ್ಯನ ಎನ್ವಲಪ್ ಒಳಗಡೆ ಇದ್ದದನ್ನು ತೊಗೊಂಡು ಬೆಂಕಿಗೆ ಹಾಕ್ತಾ ಇರ್ತಾನೆ. ಇಲ್ಲಿ ಆಯಿಗೆ ಎಚ್ಚರ ಆಗುತ್ತೆ. ಆಯಿಗೆ ಎಚ್ಚರಾಗಿ ಆಯಿ ಯೋಚನೆ ಮಾಡೋದು, ನಾನು ಹೆಂಗೆ ಬಿದ್ದೆ ಮೇಲಿಂದ ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗುತ್ತಲ್ಲ, ಬ್ಲ್ಯಾಕ್ ರೋಸ್ ಗಾಡಿಯಿಂದ ಇಳಿಯುತ್ತೆ. ಇಳಿದು ಅವನು ಕರ್ಣನ ಹತ್ರ ಬರ್ತಾನೆ. ಕರ್ಣನ ಹತ್ರ ಬಂದು ಕರ್ಣನ ನೋಡ್ತಾ ಇರ್ತಾರೆ. ಇಲ್ಲಿ ಕರ್ಣನ ಮಾವ ಫೋಟೋನೆಲ್ಲ ಬೆಂಕಿಗೆ ಹಾಕ್ತಾ ಇರ್ತಾನೆ. ಇಲ್ಲಿ ಬ್ಲ್ಯಾಕ್ ರೋಸ್ ಅಂತ ಸಾಯ್ತಾಯಿದೆಯಲ್ಲ, ನಾನು ಬಂದಿದ್ದೀನಿ ನೋಡು ಅಂತ ಹೇಳ್ತಾಳೆ ಬ್ಲ್ಯಾಕ್ ರೋಸ್ ಹತ್ರ ಬಂದು ಕರ್ಣನ ಎದೆ ಮೇಲೆ ಕಾಲಿಟ್ಟು, ಬ್ಲ್ಯಾಕ್ ರೋಸ್ನ ನೋಡಬೇಕಾ, ಬ್ಲ್ಯಾಕ್ ರೋಸ್ನ ಹಿಡಿಯೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೆ, ಅದು ನಿನ್ನ ಕೆಲಸ ಅಸಾಧ್ಯ ಅಲ್ಲ, ಇವತ್ತು ನಾನು ನಿನ್ನ ಕಣ್ಣು ಕಾಣಿಸ್ತೀನಿ ನೋಡು ಅಂತ ಹೇಳಿ ನಿಧಾನಕ್ಕೆ ಹೆಲ್ಮೆಟ್ನ ತೆಗಿಯೋಕ್ಕೆ ಶುರು ಮಾಡಿದೆ ಬ್ಲ್ಯಾಕ್ ರೋಸ್ ಹೆಲ್ಮೆಟ್ ತೆಗಿಬೇಕಷ್ಟರಲ್ಲಿ ಕರ್ಣಂಗೆ ಜ್ಞಾನ ಇರಲ್ಲ. ಕರ್ಣಂಗೆ ಪೂರ್ತಿ ಜ್ಞಾನ ಹೋಗಿರುತ್ತೆ. ಅಲ್ಲಿ ನೋಡಿದ್ರೆ ಹೆಲ್ಮೆಟ್ನ ಪೂರ್ತಿಯಾಗಿ ತೆಗೆದ್ರೆ ಅದು ಅರುಂಧತಿ ಆಗಿರ್ತಾಳೆ. ಬ್ಲ್ಯಾಕ್ ರೋಸೇ ಅರುಂಧತಿ ಅನ್ನೋ ಸತ್ಯ ಇವಾಗಲೇ ಗೊತ್ತಾಗ್ತಾ ಇರೋದು. ಅರುಂಧತಿ ಬ್ಲ್ಯಾಕ್ ರೋಸ್ ಆಗಿ ಇಷ್ಟೆಲ್ಲ ಮಾಡಿದ್ಲು ಅನ್ನೋದು ಆಶ್ಚರ್ಯ ಆಗ್ತದೆ. ಇವಳಿಗೆ ಅರುಂಧತಿನೇ ಬ್ಲ್ಯಾಕ್ ರೋಸ್ ಮಾಡಿ ಕರ್ಣಂಗೆ ಇಷ್ಟು ಕಾಟ ಕೊಡೋಕ್ಕೆ ಏನು ಕಾರಣ, ಏನಿರ್ಬೋದು ಅನ್ನೋದು ಗೊತ್ತಿಲ್ಲ. ಬಟ್ ನಾನು ಬ್ಲ್ಯಾಕ್ ರೋಸ್ ಬಂದಿದ್ದೀನಿ ನೋಡು, ನಾನು ಎದ್ದು ನೋಡು ಅಂತ ಹೇಳಿ ಖುಷಿಯಿಂದ ಅರುಂಧತಿ ನಗ್ತಾ ಇರ್ತಾಳೆ. ನಗ್ತಾ ಹೇಳ್ತಾಳೆ, ಬ್ಲ್ಯಾಕ್ ರೋಸ್ ಬಗ್ಗೆ ಅಷ್ಟೊಂದು ಕೀಳಾಗಿ ಅಂದ್ಕೊಂಡಿದ್ದೆಲ್ಲ, ಎಷ್ಟೋ ಹುಡುಕ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆಲ್ಲ, ನಿಂಗೆ ಸಾಸಿವೆ ಕಾಳಷ್ಟು ನನ್ನನ್ನು ನೀನು ಏನು ಅಂತ ಹುಡ್ಕೋಕ್ಕಾಗಲ್ಲ, ಇಷ್ಟರಲ್ಲೂ ನೀನು ನನ್ನನ್ನು ಹುಡ್ಕೋಕ್ಕಾಗಿಲ್ಲ ಅಂತ ಅಂದಮೇಲೆ ನಾನು ಏನು ಅನ್ನೋದು ಇವಾಗ ಗೊತ್ತಾಯ್ತಲ್ಲ, ಇನ್ಮೇಲೆ ನಿನಗೆ ಇನ್ನೂ ಗೊತ್ತಾಗತ್ತೆ ಅಂತ ಅರುಂಧತಿ ಹೇಳ್ತಾಳೆ. ಆದರೆ ಅರುಂಧತಿ ಕೂತ್ಕೊಂಡಿದ್ದ ಚಿತೆ ಜಾಗದಲ್ಲಿ ನಟ ಇರ್ತಾನೆ. ನಟನ ಹಿಂದೆ ಆಲ್ರೆಡಿ ಅರುಂಧತಿನ ನಟ ನೋಡಿರ್ತಾನೆ, ಅದು ಅರುಂಧತಿನೇನೆ ಅಂತ. ಅವ್ನ ಮಾವನು ಅಂತಲೂ ಗೊತ್ತಾಗಿರುತ್ತೆ. ನಟನ ಸಾಯಿಸಿದ್ರೆ ತಾನೇ ಈ ಸತ್ಯ ಇಲ್ಲೇ ಉಳ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಚಿತೆ ಮೇಲೆ ಅವನ್ನ ಕೂರಿಸಿ
ಬೆಂಕಿ ಹಚ್ಚಕ್ಕೆ ಶುರು ಮಾಡ್ತಾರೆ. ಆದರೆ ನಟ ಹೇಳ್ತಾನೆ, ಕಣ್ಣಂಗೆ ಏನಾದರೂ ಗೊತ್ತಾದರೆ ನೀನು ಹುಟ್ಟಲಿಲ್ಲ ಅನಿಸ್ಬಿಡ್ತಾನೆ. ಕಣ್ಣಂಗೆ ಒಂದು ಸಲ ನೀವು ಏನಾದರೂ ಗೊತ್ತಾಗಲಿ, ಆವಾಗ ಎಲ್ಲ ಸತ್ಯ ಆಚೆ ಬರುತ್ತೆ, ಅವನಿಗೆಲ್ಲನೂ ಗೊತ್ತಾಗುತ್ತೆ, ಅವನೇ ನಿಮ್ಮನ್ನು ನೋಡ್ಕೋತಾನೆ ಅಂತ ಹೇಳ್ತಾನೆ. ನಮ್ಮ ಮುಂದೆನೇ ದರ್ಪವಾಗಿ ಮಾತಾಡ್ತೀಯ, ಇಷ್ಟೆಲ್ಲ ನೀನು ಮಾತಾಡೋದನ್ನು ಉಳಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಕಣ್ಣನ ಮಾವ ಅವನ ಸುತ್ತ ಪೆಟ್ರೋಲ್ನ ಹಾಕಿ ಬೆಂಕಿ ಹಚ್ಚಕ್ಕೆ ಶುರು ಮಾಡ್ತಾನೆ. ಇವನ ಜೊತೆ ಹಿಡಿದು ನನ್ನ ಬಿಡಬಾರ್ದು ಅಂತ ಹೇಳ್ತಾಳೆ ಅರುಂಧತಿ. ಆಗ ಅಲ್ಲಿಗೆ ಕರ್ಣ ಬಂದು ಅಮ್ಮ ಅಂತ ಕರಿತಾನೆ. ಅಮ್ಮ ಅಂತ ಕರೆದಿದ್ದು ನೋಡಿ ಅರುಂಧತಿಗೆ ಮತ್ತು ಕರ್ಣನ ಮಾವಂಗೆ ಅವ್ನು ಬಂದೇ ಬಿಟ್ಟ, ನಾವು ಹೆಂಗಾರು ಮಾಡಿ ಇವನ್ನ ಬೇಗ ಇದು ಮಾಡ್ಬೇಕಂತ ಹೇಳಿ ನಟಂಗೆ ಬಾಯಿ ಮುಚ್ಚಿ ಅಲ್ಲಿಂದ ಕೆಳಗೆ ತಳ್ತಾರೆ. ಕೆಳಗೆ ಅವ್ನು ತಳ್ಳಿದ್ದನ್ನು ಯಾರಿಗೂ ಕಾಣಿಸದೇ ಹೋದಂಗೆ ನಟನ ಕೂರಿಸಿರ್ತಾರೆ. ಆ ಜಾಗದಲ್ಲಿ ಅರುಂಧತಿ ಹೇಳ್ತಾಳೆ, ಈ ಜಾಗದಲ್ಲಿ ನಾನು ಕೂತ್ಕೋತೀನಿ, ನೀನು ನನ್ನ ಕೈಗೆ ಗಂಟನೆಲ್ಲ ಕಟ್ಟು, ಇದನ್ನೆಲ್ಲ ಬೆಂಕಿ ಹಚ್ತೀನಿ ಅಂತ ಹೇಳಿ ಅರುಂಧತಿ ಎಲ್ಲ ಕಡೆ ಬೆಂಕಿ ಹಚ್ಚಿರ್ತಾಳೆ. ಕರ್ಣ ಬರೋ ಸಮಯಕ್ಕೆ ಕರೆಕ್ಟಾಗಿ ಅರುಂಧತಿಗೆ ಅವ್ನ ಮಾವ ಕೈಯೆಲ್ಲ ಕಟ್ಟಿ ಅವ್ನ ಬ್ಲ್ಯಾಕ್ ಡ್ರೆಸ್ನ ರಿಮೂವ್ ಮಾಡಿ ಸೀರೆ ಉಟ್ಕೊಂಡು ಇದನ್ನೆಲ್ಲ ಮಾಡಿರ್ತಾಳೆ. ಇಲ್ಲಿ ಕರ್ಣನ ಹತ್ರ ಇದನ್ನೆಲ್ಲ ಅರುಂಧತಿನೇ ಹೇಳ್ತಾ ಇರ್ತಾಳೆ. ಅದು ಎದೆ ಮೇಲೆ ಕಾಲಿಟ್ಟು ದರ್ಪದಿಂದ ಇದನ್ನೆಲ್ಲ ಹೇಳ್ತಾಳೆ. ಇದನ್ನು ಹೇಳ್ಬೇಕಾದ್ರೆ ಅವಳು ಫುಲ್ ಖುಷಿಯಿಂದ ನಗ್ತಾ ಇದನ್ನು ವ್ಯಕ್ತಪಡಿಸ್ತಾಳೆ. ಬಟ್ ನಟ ಅದು ಬೆಂಕಿ ಹಚ್ಚಿದಾಗ ಅಲ್ಲೇ ಇರ್ತಾನೆ ಕೆಳಗೆ, ಅದು ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಕರ್ಣನ ಮಾವ ಮತ್ತು ಅರುಂಧತಿ ಸಿಕ್ಕಿದಾಗ ಕರ್ಣ ನಾನು ಬ್ಲ್ಯಾಕ್ ನೋಸ್ ಹುಡುಕ್ತೀನಿ ಅಂತ ಹೋದಾಗ ಅರುಂಧತಿ ಹೇಳ್ತಾಳೆ, ಹುಡ್ಕಕ್ಕೆ ಹೋಗ್ತೇವೆ, ಇಲ್ಲೇ ನಿಂತಿದ್ದೀನಿ, ಅದು ಹೆಂಗೆ ನೀನು ಹುಡುಕ್ತೀಯ, ನಾನು ನೋಡ್ತೀನಿ, ಪಾಪ ಎಷ್ಟೋ ಆಸೆಯಲ್ಲಿದೆಯಲ್ಲ, ಹೋಗಿ ಹುಡುಕ್ಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಂತ ಬಿಟ್ಟೆ, ಇವತ್ತು ನಿನ್ನ ದರ್ಶನ ನಾನು ಕೊಟ್ಟಿದ್ದೀನಿ ಅಂತ ಅರುಂಧತಿ ಹೇಳ್ತಾಳೆ. ಇಲ್ಲಿ ಮನೆಯವರೆಲ್ಲರೂ ನಮ್ಮನ್ನ ಯಾಕೆ ಹಿಂಗೆ ಕೊಡೋಕ್ಕಿದ್ದಾರೆ, ತೆಗಿರಿ ಆಚೆ ಫಸ್ಟು ಅಂತ ಹೇಳಿದಾಗ ಅವ್ನ ಗಂಡ ಹೇಳ್ಬೇಕಾರೆ, ಮೇಡಮ್ ಒಂದು ಸ್ವಲ್ಪ ತೀರಿ ಅಂತ ಅವಳೇ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಬಟ್ ಮನೆಯವರೆಲ್ಲರೂ ಆಕ್ರೋಶ ವಿಪರೀತ ಆಗಿರುತ್ತೆ. ಈ ಬಾಗಿಲು ತೆಗಿತೀರಾ ಇಲ್ಲ ಬಾಗಿಲು ಒಳಗಾಕ್ಬೇಕಾ, ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ, ಈ ಸಾಹಿತ್ಯಂಗೆ ಮಾಡೋ ಕೆಲಸ ಇಲ್ದಲೇ ನಮ್ಮನ್ನೆಲ್ಲ ಕೂಡಾಕಿ ಇಲ್ಲಿ ಸುಮ್ಮನೆ ಹಿಂಸೆ ಕೊಡ್ತಿದ್ದಾಳೆ, ಮೊದಲು ಬಾಗಿಲು ತೆಗೆದ್ರೆ ಸರಿ ಅಂತ ಹೇಳ್ತಾಳೆ. ಆದರೆ ಕರ್ಣನ ಅಪ್ಪ ಅಸಹಾಯಕತನದಿಂದ ಬಾಗಿಲು ತೆಗೀರಿ ಸಾಹಿತ್ಯ, ಬಾಗಿಲು ತೆಗೀರಿ, ಏನಾರು ಒಂದು ಮಾಡ್ಬೋದು, ನೀವು ಯಾಕೆ ಹಿಂಗೆ ಇದು ಮಾಡ್ತಾಯಿದ್ದೀರಾ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಬಾಗಿಲು ತೆಗೀರಿ, ಅನ್ನೋದತ್ತಿನ ಫಸ್ಟ್ ಹುಡುಕ್ಬೇಕು ಅಂತ ಹೇಳ್ತಾನೆ. ಆಗ ಮೇಡಮ್ ಅನ್ಕೋತಾಳೆ, ಇಲ್ಲ ರೀ ನೀವು ಸ್ವಲ್ಪ ಸಮಾಧಾನವಾಗಿರಿ, ಸಾಹಿತ್ಯ ಎಲ್ಲನೂ ನೋಡ್ಕೋತಾಳೆ, ಕರ್ಣನೂ ಹ್ಯಾಂಡಲ್ ಮಾಡ್ತಾನೆ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಆದರೆ ಬಾಗಿಲು ತೆಗೆಯೋದಕ್ಕೆ ಬರಲ್ಲ. ಇಲ್ಲಿ ಕರ್ಣನ ಅಪ್ಪ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಅಳ್ತಾ ಸುಮ್ಮನಿರ್ತಾನೆ. ಇಲ್ಲಿ ಅರುಂಧತಿ ಬ್ಲ್ಯಾಕ್ ರೋಸ್ ಅನ್ನೋದು ಬಯಲಾಗಿದೆ. ಕರ್ಣಂಗೆ ಜ್ಞಾನ ಇಲ್ದಲೆ ಕೆಳಗೆ ಬಿದ್ದಿರ್ತಾನೆ. ಮುಂದೆ ಏನಾಯಿತು ನೋಡೋಣ.